ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ನಮ್ಮನ್ನು ಅನುದಿನವೂ ನಡೆಸುತ್ತಾ ಕರ್ತನ ನೀತಿಗೆ ತಕ್ಕಂತೆ ನಮ್ಮನ್ನು ಮಾರ್ಪಡಿಸಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆ 19ನೇ ಅಧ್ಯಾಯ 14ನೇ ವಚನ. ಕೀರ್ತನೆ 19:14. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯವನ್ನು ವಿಸ್ತರಿಸಿ ನಮ್ಮ ಗ್ರಹಿಕೆಗೆ ತರಲಿ. ಇಲ್ಲಿ ಭಕ್ತನು ಅಂದರೆ ದಾವೀದನು ದೇವರ ಮಹತ್ತುಗಳನ್ನು ಆತನು ವಿವರಿಸ್ತಾ ಈ ಕೀರ್ತನೆಯನ್ನು ಬರೆದಿದ್ದಾನೆ. ಇಲ್ಲಿ ಈ ಕೀರ್ತನೆಯನ್ನು ಮುಕ್ತಾಯಗೊಳಿಸುವಂತೆ ಆ ಕೊನೆಯ ಸಾಲಿನಲ್ಲಿ ಆತನ ದೇವರನ್ನು ನನ್ನ ಶರಣನೇ, ನನ್ನ ವಿಮೋಚಕನೇ ಎಂಬುದಾಗಿ ಕರೆದು ಆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಿದ್ದಾನೆ. ಇಲ್ಲಿ ಈತನು ಅರ್ಪಿಸ್ತಿರುವಂಥ ಕಾಣಿಕೆ ಅದು ನಗದು ಹಣ ಅಲ್ಲ, ಅಥವಾ ನಾಣ್ಯಗಳಲ್ಲ, ಚಿನ್ನ ಬೆಳ್ಳಿಗಳಲ್ಲ, ಅಥವಾ ಪ್ರಾಣಿಗಳು ಅಲ್ಲ. ಬದಲಾಗಿ ತನ್ನ ಆಂತರ್ಯದೊಳಗಿನಿಂದ ಕಾಣಿಕೆಯನ್ನು ಅರ್ಪಿಸ್ತಿದ್ದಾನೆ. ತನ್ನ ಆಂತರ್ಯದೊಳಗಿನಿಂದ ಎಂಬುದಾಗಿ ಹೇಳುವಾಗ ಇಲ್ಲಿ 2 ಮಾತುಗಳು ಬರ್ತದೆ. ಒಂದು, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ಎಂಬುದಾಗಿ ಹೇಳ್ತಾನೆ. ಆದರೆ ತನ್ನ ಹೃದಯದಲ್ಲಿ ಇರುವಂಥದ್ದು, ಅವನ ಹೃದಯದ ಧ್ಯಾನ ಅಥವಾ ಅವನ ಹೃದಯದ ಆಲೋಚನೆ, ಅದು ಅವನ ಬಾಯಿಯಿಂದ ಹೊರಗೆ ಮಾತುಗಳಾಗಿ ಹೊರಗೆ ಬರುವಾಗ ಇವನ್ನೇ ಆತನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸ್ತಿದ್ದಾನೆ. ಯೋಚಿಸಲಿಕ್ಕೆ ಅಷ್ಟೊಂದು ಸುಲಭದ ವಿಷಯ ಅಲ್ಲ, ಗ್ರಹಿಸುವುದಕ್ಕೆ ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಯೆರೆಮೀಯನು ಮನುಷ್ಯನ ಹೃದಯದ ಕುರಿತಾಗಿ ಬರೆಯುವಾಗ ಹೃದಯವು ಎಲ್ಲಕ್ಕಿಂತಲೂ ವಂಚಕ ಎಂಬುದಾಗಿ ಹೇಳ್ತಾನೆ. ನಮ್ಮ ಹೃದಯವೇ ನಮ್ಮನ್ನು ವಂಚಿಸ್ತದೆ ಎಂಬುದಾಗಿ, ಗುಣವಾಗದ ರೋಗಕ್ಕೆ ಗುರಿಯಾಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಭಕ್ತನು ಬರೀತಿದ್ದಾನೆ, ಅವನ ಹೃದಯದ ಧ್ಯಾನ ದೇವರಿಗೆ ಸಮರ್ಪಣೆಯಾಗಲಿ, ದೇವರಿಗೆ ಸಮರ್ಪಕವಾಗಲಿ. ಅವನ ಬಾಯಿಯ ಮಾತು ದೇವರಿಗೆ ಸಮರ್ಪಕವಾಗಲಿ. ದೇವರಿಗೆ ಅರ್ಪಿಸಬೇಕಾದದ್ದು ಅದು ಅಮೂಲ್ಯವಾಗಿರಬೇಕು, ಅದು ಪೂರ್ಣಾಂಗವಾಗಿರಬೇಕು, ಅದು ನಿಷ್ಕಳಂಕವಾಗಿರಬೇಕು, ಅದರಲ್ಲಿ ಯಾವ ದೋಷವೂ ಇರಕೂಡದು, ಅದು ಪರಿಶುದ್ಧವಾಗಿರಬೇಕು, ಅದು ಬಹಳ ಬೆಲೆಯುಳ್ಳದಾಗಿರಬೇಕು. ಹಾಗಾದರೆ ಇಲ್ಲಿ ಈತನು ತನ್ನ ಬಾಯ ಮಾತುಗಳನ್ನು ದೇವರಿಗೆ ಅರ್ಪಿಸುವುದಾದರೆ ಅದು ಯಾವ ಮಟ್ಟಿಗೆ ದೇವರ ಪರಿಶುದ್ಧತೆಗೆ ಒಪ್ಪುವ ವಿಧದಲ್ಲಿ ಆ ಬಾಯ ಮಾತಿರಬಹುದು. ಆ ಮಾತುಗಳು ದೇವರು ಒಪ್ಪುವಷ್ಟು ಎಷ್ಟು ಅಮೂಲ್ಯವಾಗಿರಬಹುದು. ಇವನ ಮಾತುಗಳು ದೇವರ ದೃಷ್ಟಿಗೆ ಅದೆಷ್ಟು ನಿಷ್ಕಳಂಕವಾಗಿರಬಹುದು, ಕಳಂಕರಹಿತ ಮಾತುಗಳಾಗಿರಬಹುದು. ಅದೇ ವೇಳೆಯಲ್ಲಿ ಅವನ ಹೃದಯದ ಧ್ಯಾನವು ಹಾಗೇ ಪರಿಶುದ್ಧವು, ಅಮೂಲ್ಯವು, ನಿಷ್ಕಳಂಕವು ಅದು ಆಗಿರುವುದಾದರೆ ಇದು ಸುಲಭದ ವಿಷಯವಲ್ಲ. ಯಾವೊಬ್ಬ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಪರಿಶುದ್ಧವಾಗಿ ಯೋಚಿಸುವುದಕ್ಕೂ ದೇವರಿಗೆ ಮೆಚ್ಚುಗೆಯಾಗುವ ವಿಧದಲ್ಲಿ ಅಮೂಲ್ಯವಾಗಿ ಧ್ಯಾನಿಸುವುದಕ್ಕೂ, ನಿಷ್ಕಳಂಕನಾಗಿರುವುದಕ್ಕೂ, ತನ್ನ ಹೃದಯವನ್ನು ಶುದ್ಧಿಸಿಕೊಂಡ ಮನುಷ್ಯನನ್ನು ಹುಡುಕಿದರೆ ಸಿಕ್ಕಬಹುದೋ ಎನ್ನುವಂಥ ಪ್ರಶ್ನೆ ಬರ್ತದೆ. ಅವನ ಬಾಯಿಂದಂಥ ಮಾತುಗಳನ್ನ ಆತನು ಆಡಬಹುದೋ ಎಂಬುದಾಗಿ ಯೋಚಿಸುವುದು, ಹುಡುಕುವುದು ಸುಲಭದ ವಿಷಯವಲ್ಲ. ದೇವರ ವಾಕ್ಯವನ್ನು ಗಮನಿಸಿದರೆ ಕೆಲವಾರು ವಾಕ್ಯಗಳು ಹೀಗೆ ಬರೀತದೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳ್ತಾನೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹಾಗಾದರೆ ಮನುಷ್ಯನ ಬಾಯಿ ಯಾಕೆ ಮಾತನಾಡ್ತು? ಸುಮ್ಮನೆ ಮಾತನಾಡಲಿಲ್ಲ, ಅವನ ಹೃದಯದಲ್ಲಿ ಅದಿದೆ. ಹಾಗಾದರೆ ಮನುಷ್ಯನ ಹೃದಯದ ಪರಿಸ್ಥಿತಿಯನ್ನು ಯೇಸು ಕ್ರಿಸ್ತನು ಮಾತನಾಡ್ತಾ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಹೀಗೆ ಹೇಳ್ತಾನೆ. 20ನೇ ವಚನದಿಂದ, ಮಾರ್ಕ 7:20 ಬರುವಾಗ, ಆತನು ಇನ್ನೂ ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವಂಥದ್ದು. ಆದರೆ ಆ ಹೃದಯದಿಂದ ಬಾಯಿ ಮಾತಾಗಿ ಏನು ಹೊರಗೆ ಬರುತ್ತೋ ಅದೇ ಅವನನ್ನು ಹೊಲೆ ಮಾಡ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಒಳಗಿನಿಂದ ಅಂದರೆ ಇದನ್ನು ಹೃದಯ ಎಂಬುದಾಗಿ ಮುಂದೆ ಮಾತನಾಡ್ತಾರೆ. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸುಳ್ಳುಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೆಡುತನ ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಬಂದು ಮನುಷ್ಯನನ್ನು ಹೊಲೆ ಮಾಡುತ್ತವೆ
ಅಂದನು. ಆದರೆ ಯೇಸು ಕ್ರಿಸ್ತನು ಮನುಷ್ಯನ ಒಳಗೆ ಏನಿದೆ ಅದು ಅವನಿಂದ ಹೇಗೆ ಹೊರಟು ಬರ್ತದೆ ಎಂಬಂಥ ಒಂದು ದೊಡ್ಡ ಪಟ್ಟಿಯನ್ನೇ ಆತನು ನಮಗೆ ಅನುಗ್ರಹಿಸಿದ್ದಾನೆ. ಇಲ್ಲಿ ಒಳಗಿನಿಂದ ಎಂಬುದಾಗಿ ಹೇಳುವಾಗ 21ನೇ ವಚನವನ್ನು ಒಂದು ವೇಳೆ ಆಂಗ್ಲ ಭಾಷೆಯ ಒಂದು ಭಾಷಾಂತರವನ್ನು ಓದಿದರೆ ಹೇಗೆ ಬರ್ತದೆ, ಫ್ರಮ್ ವಿಥಿನ್, ಔಟ್ ಆಫ್ ದ ಹಾರ್ಟ್ ಆಫ್ ಮ್ಯಾನ್, ಮನುಷ್ಯನ ಹೃದಯದೊಳಗಿಂದ proceed evil thoughts, adulteries, fornications, murders, thefts, covetousness, wickedness, deceit, lasciviousness, and evil eye, blasphemy, pride, foolishness. All these evil things come from within and defile the man. ಇವೆಲ್ಲವೂ ಒಳಗಿಂದ ಹೊರಗೆ ಬಂದು ಮನುಷ್ಯನನ್ನು ಹೊಲೆ ಮಾಡ್ತಿದೆ. ಹೊರಗಿನ ಸಂಗತಿ ಒಳಗೆ ಬಂದು ಹೊಲಸು ಮಾಡ್ತಿದೆ ಎಂಬುದಾಗಿ ಯೇಸು ಹೇಳದೆ, ಒಳಗಿನಿಂದ ಅದು ಹೊರಗೆ ಬಂದು ನಮ್ಮನ್ನು ಹೊಲಸು ಮಾಡ್ತಿದೆ ಅಥವಾ ಹೊಲೆ ಮಾಡ್ತಾ ಇದೆ. ಮನುಷ್ಯನ ಸ್ಥಿತಿ ಹೀಗಿರುವಾಗ ಈ ಕೀರ್ತನೆಗಾರನು ತನ್ನ ಹೃದಯವನ್ನು ಹೇಗೆ ಕಾದುಕೊಂಡಿರಬಹುದು? ಅವನ ಆಲೋಚನೆಗಳನ್ನು ಈ ವಾಕ್ಯದೊಂದಿಗೆ ನಾವು ಹೋಲಿಸಿ ನೋಡುವುದಾದರೆ, ಇಲ್ಲಿ ಈ ಭಕ್ತನ ಹೃದಯದೊಳಗೆ ಏನಿಲ್ಲ? ಇವನ ಹೃದಯದೊಳಗೆ ಸುಳ್ಳುಗಾರಿಕೆ ಇಲ್ಲ, ಕಳ್ಳತನವಿಲ್ಲ, ಕೊಲೆ ಇಲ್ಲ, ಹಾದರೆ ಇಲ್ಲ, ದ್ರವ್ಯಾಶೆ ಇಲ್ಲ, ಹಣದಾಸೆ ಇಲ್ಲ, ಕೆಡುಕುತನ ಇಲ್ಲ, ಮೋಸವಿಲ್ಲ, ಬಂಡತನವಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಬೈಗಳು ಇಲ್ಲ, ಸೊಕ್ಕು ಇಲ್ಲ, ಬುದ್ಧಿಗೆಡಿತನ ಇಲ್ಲ. ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನಲ್ಲ. ಹಾಗಾದರೆ ಕೀರ್ತನೆ 19:14ನೇ ವಚನದಲ್ಲಿರುವಂಥ ಈತನಿಗೆ, ಅಂದರೆ ಯೇಸು ಕ್ರಿಸ್ತನಿಗೆ, ಅವನ ಹೃದಯದಲ್ಲಿ ಯಾವುದೊಂದು ಕೆಟ್ಟ ವಿಚಾರವೇ ಇಲ್ಲ. ಅವನ ಹೃದಯ ಧ್ಯಾನವೆಲ್ಲವೂ ಪರಿಶುದ್ಧವಾಗಿದೆ. ಕೀರ್ತನೆ 119, ಕೀರ್ತನೆ 22, ಹೀಗೆ ಕೆಲವಾರು ಅಧ್ಯಾಯಗಳನ್ನ ಗಮನಿಸುವಾಗ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಯಾವಾಗಲೂ ದೇವರ ನುಡಿಗಳನ್ನು, ಕಟ್ಟಳೆಗಳನ್ನು, ನಿಬಂಧನೆಗಳನ್ನು, ಆಜ್ಞೆಗಳನ್ನು ಇವುಗಳನ್ನೇ ಧ್ಯಾನಿಸ್ತಾ ಆತನು ದೇವರನ್ನ ಸ್ತುತಿಸ್ತಿದ್ದ. ಕಲ್ವಾರಿ ಶಿಲುಬೆಯಲ್ಲಿಯೂ ಆತನು ಹಾಗೇ ಇದ್ದ ಎಂಬುದನ್ನು ನಾವು ಕೀರ್ತನೆ 22ರಲ್ಲಿ ಓದಿ ನೋಡಲಿಕ್ಕೆ ಸಾಧ್ಯ. ಎಲ್ಲಿಯೂ ಪಾಪಕ್ಕೆ ಅವಕಾಶ ಕೊಡಲಿಲ್ಲ. ಎಲ್ಲಿಯೂ ಹೊಟ್ಟೆ ಕಿಚ್ಚಿಗೂ, ದ್ವೇಷಕ್ಕೂ, ಸೇಡಿಗೂ, ಕೆಟ್ಟತನಕ್ಕೂ ಆತನು ಮನಸ್ಸು ಕೊಡಲೇ ಇಲ್ಲ. ಆತನ ಹೃದಯವನ್ನು, ಕನ್ಯೆಯಲ್ಲಿ ಪರಿಶುದ್ಧನಾಗಿ ಹುಟ್ಟಿ ಬಂದ ಯೇಸು ಶಿಲುಬೆಯಲ್ಲಿ ತನ್ನ ಜೀವನ ಅರ್ಪಿಸುವವರೆಗೂ ಆತನು ತನ್ನ ಹೃದಯದ ಪರಿಶುದ್ಧತೆಯನ್ನು ಕಾದುಕೊಂಡಿದ್ದಾನೆ. ಈ ರಕ್ತ ಮಾಂಸದ ಶರೀರದಲ್ಲಿ ಈತನು ಹೃದಯದ ಪರಿಶುದ್ಧತೆಯನ್ನು ಕಾದುಕೊಂಡು ತನ್ನ ಬಾಯಿಯಿಂದ ದೇವರ ಪರಿಶುದ್ಧತೆಯೇ ಮಾತನಾಡಿದ್ದಾನೆ. ಹಾಗಾಗಿ ಆತನು ತನ್ನ ಹೃದಯದ ಧ್ಯಾನವನ್ನು, ತನ್ನ ಬಾಯಿಯ ಮಾತನ್ನು ಆತನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದ್ದಾನೆ. ಪ್ರೇರೆ, ಈ ಒಂದು ವಾಕ್ಯವನ್ನು ನಾವು ಸಹ ದೇವರ ಮುಂದೆ ಹೇಳುವುದಕ್ಕೂ, ಈ ವಾಕ್ಯದ ಪ್ರಕಾರ ನಮ್ಮ ಮಾತನ್ನು, ನಮ್ಮ ಹೃದಯದ ಧ್ಯಾನವನ್ನು ಅರ್ಪಿಸುವುದಕ್ಕೂ ನಾವು ಶಕ್ತರು, ಯೋಗ್ಯರಾಗುವುದಕ್ಕೆ ಕರ್ತನು ನಮ್ಮನ್ನು ಬಲಪಡಿಸಲಿ, ನಿನ್ನನ್ನು ನನ್ನನ್ನು ಆತನು ಬಲಪಡಿಸಲಿ. ಕರ್ತನ ಮುಂದೆ ನಿರ್ದೋಷಿಗಳನ್ನಾಗಿ ನಿಲ್ಲಿಸಬೇಕೆಂಬುದಾಗಿ ದೇವರು ಅಪೇಕ್ಷೆ ಪಟ್ಟಿದ್ದಾನೆ. ಕೊಲೋಸ ಗ್ರಂಥದಲ್ಲಿ ಆತನು ಅದನ್ನು ಅನೇಕ ಭಾಗದಲ್ಲಿ ನಾವು ಅದನ್ನು ಓದ್ತೇವೆ. ಎಫೆಸ ಗ್ರಂಥದಲ್ಲಿ ಓದ್ತೇವೆ. ಎಫೆಸ ಗ್ರಂಥದಲ್ಲಿ ಆತನು ಹೀಗೆ ಹೇಳ್ತಾನೆ 4ನೇ ವಚನದಲ್ಲಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಎಫೆಸ ಗ್ರಂಥದಲ್ಲಿ ಆತನು ಹೀಗೆ ಬರೀತಾನೆ 1:22ರಲ್ಲಿ, ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ, ನಿರ್ದೋಷಿಗಳನ್ನಾಗಿಯೂ, ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ಮರಣದಿಂದ, ಆತನ ಸುರಿದ ರಕ್ತದಿಂದ ನಾವು ಇಂಥವರಾಗಿ ದೇವರ ಮುಂದೆ ಬರಲಿಕ್ಕೆ ಸಾಧ್ಯ. ನಮ್ಮ ಬಾಯಿಯ ಮಾತಿನಿಂದ, ಹೃದಯದ ಧ್ಯಾನದಲ್ಲಿ ನಾವು ಅನೇಕ ಆಗಿರುವುದರಿಂದ ಕರ್ತನು ನಮ್ಮನ್ನು ಕನಿಕರಿಸಿ ಆತ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಲಿ, ನಿರ್ದೋಷಿಗಳನ್ನಾಗಿ, ನಿರಪರಾಧಿಗಳನ್ನಾಗಿ ಮಾರ್ಪಡಿಸಲಿ. ಆತನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಯೋಗ್ಯರನ್ನಾಗಿ ಆತ ನಮ್ಮನ್ನು ಮಾರ್ಪಡಿಸಿಕೊಳ್ಳಲಿ. ನಮ್ಮನ್ನು ಒಪ್ಪಿಸಿಕೊಡೋಣ. ಭಕ್ತರಂತೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ನಾವು ಧೈರ್ಯದಿಂದ ಹೇಳುವಂಥ ಅರ್ಹತೆಯನ್ನು ನಾವು ಪಡೆಕೊಳ್ಳುವುದಕ್ಕೆ ಕರ್ತನು ನಮಗೆ ಶೀಘ್ರ ಕೃಪೆಯನ್ನು ಒದಗಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮಗೂ ಕೀರ್ತನೆ 19:14 ಪ್ರಕಾರ ಭಕ್ತನ ಮೂಲಕ ಮಾತನಾಡಿದ ಕ್ರಿಸ್ತನೇ, ನೀನು ಈ ವಿಧದಲ್ಲಿ ಜೀವಿಸಿರುವುದರಿಂದ ನಿನ್ನವರಾದ ನಾವು, ನಿನ್ನ ಮೊದಲಿಗಿತ್ತಿಗಳಾದ ನಾವು ಈ ವಿಧದಲ್ಲಿ ಜೀವಿಸೋದಕ್ಕೆ ನಮಗೂ ಕೃಪೆ ಕೊಡು. ಈ 2 ವಿಷಯಗಳಲ್ಲಿ ನಮ್ಮನ್ನು ಎಷ್ಟೋ ಕೆಡಿಸಿಕೊಂಡಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ಕರ್ತನೇ, ನಮಗೆ ಕೃಪೆನ ಒದಗಿಸಿರಿ. ನಿನ್ನ ದಯೆ, ನಿನ್ನ ಕೃಪೆ ನಮ್ಮೊಂದಿಗೆ ಇರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.